ಇದು ಒಂದು ಅಡ್ವೈಸು ಕ್ಲೈಂಟಿಗೆ 2 ಕೋಟಿ ರೂಪಾಯಿದ ಟರ್ನ್ ಓವರ್ ಕೊಡಿಸ್ರಿ. ಏನ್ ಎಕ್ಸಾಕ್ಟ್ಲಿ ಐತಿ ಡಿಕೋಡ್ ಮಾಡ್ತೇನೆ ನೋಡ್ರಿ. ಸಪೋಸು ಅವ್ರ ಕ್ಲೈಂಟ್ ಎ ಅದಾನು, ಇವ್ರು ಬಿ ಅದಾನು. ಬಿ ಅವರು ಎಗ್ ಸಪ್ಲೈ ಮಾಡಿದ್ರು, ಎ ಅವರು ಬಿಗೆ 1 lakh rupees ಪೇ ಮಾಡ್ಯಾರು. ಸೊ ಎದ್ ಮೆಟೀರಿಯಲ್ ಕಾಸ್ಟ್ ಏನಾಯ್ತು? ಸಿಂಪಲ್ 1 lakh ಆಗಂಗಿಲ್ಲ, ಯಾಕಂದ್ರೆ 1 lakh ಇಸ್ ಇನ್ಕ್ಲೂಡಿಂಗ್ GST. ಅವ್ರದ್ದು ಆಕ್ಚುಯಲ್ ಕಾಸ್ಟ್ 85,000 ಅಷ್ಟ, ಯಾಕಂದ್ರೆ 15,000 ಮತ್ ಎ ಅವ್ರು ಯಾವಾಗ ಮಾಡ್ತಾರ ನೋಡ್ರಿ ಆ ಟೈಮ್ ಒಳಗೆ ಕ್ಲೇಮ್ ಮಾಡ್ಬೋದ್ರಿ. ಈ ಸಿಮಿಲರ್ ಕೇಸ್ ಒಳಗೆ ಏನಾತ್ರಿ, ಏನ್ ಔಟ್ವರ್ಡ್ ಸಪ್ಲೈ ಮಾಡತ್ತಿದ್ದ ಅದ ಟ್ಯಾಕ್ಸೇಬಲ್ ಮತ್ತೆ ಎಕ್ಸಮ್ಟ್ ಎರಡೂ ಇದ್ದು ರೀ. ಸೊ ನಾವು ಪ್ರೈಸಿಂಗ್ ವರ್ಕ್ಔಟ್ ಮಾಡಿದಾಗ ಗೊತ್ತಾತ್ರಿ ಅವ್ರಿಗೆ 10% ನೆಟ್ ಪ್ರಾಫಿಟ್ ಆಗತೈತಿ. ಮೊದ್ಲು ಅವ್ರು ಕ್ಯಾಲ್ಕುಲೇಟ್ ಮಾಡಿದಾಗ 5% ಲಾಸ್ ಒಳಗಿದ್ರು, ಅದಕ್ಕೆ ಅವ್ರ ಪ್ರಾಜೆಕ್ಟ್ ಬಿಡಾತಿದ್ರು. ರೀವರ್ಕಿಂಗ್ ಮಾಡಿದಾಗ 10% ನೆಟ್ ಪ್ರಾಫಿಟ್ ಬಂತ್ರಿ. ಸುಮಾರು ಜನ ಯಾರ್ಯಾರು GST ರಿಜಿಸ್ಟ್ರೇಷನ್ ತಗೋತಾರ ನೋಡ್ರಿ, ಅವ್ರ ಪ್ರಾಡಕ್ಟ್ ಪ್ರೈಸಿಂಗ್ ರೀವರ್ಕ್ ಮಾಡತ್ತಿಲ್ಲ. ಸೊ ಇಫ್ ಪಾಸಿಬಲ್ ಪ್ರಾಡಕ್ಟ್ ಪ್ರೈಸಿಂಗ್ ರೀವರ್ಕ್ ಮಾಡ್ರಿ. ITC ನೀವು ಏನ್ ವೆಂಡರಿಗೆ ಪೇ ಮಾಡತ್ತೀರಿ ನೋಡ್ರಿ, ಅದ್ ನಿಮಗೆ ಕಾಸ್ಟ್ ಇಲ್ಲ, ಅದ್ ನಿಮ್ಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಎಲ್ಲರಿಗೂ ಶೇರ್ ಮಾಡ್ರಿ. ಯಾರ್ಯಾರು GST ರಿಜಿಸ್ಟ್ರೇಷನ್ ತಗೊಂಡಾರ ನೋಡ್ರಿ ಅವ್ರಿಗೆ ಅಂಕರ್ ಮುದ್ದಾಮ್ ಶೇರ್ ಮಾಡ್ರಿ. ನಾನ್ CA ರಾಹುಲ್ ಗಾಂಧಿ ನಿಮಗೆ ಹೆಲ್ಪ್ ಆಗ್ಲಿ ಅಂತ ಈ ವಿಡಿಯೋ ಮಾಡತ್ತೇನೆ. ಸೊ ಫಾಲೋ ಮಾಡ್ರಿ, ಶೇರ್ ಮಾಡ್ರಿ.